ಇಟ್ ಹ್ಯಾಸ್ ಬಿನ್ ನೋಟೆಡ್. 2 ದಿನ ಮುಂಚೆ ಮೀಟಿಂಗ್ ಮಾಡಿದ್ದೆ, ಇದೇ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೆ. ಅಡಿಷನಲ್ ಎಸ್ ಪಿ ಅವರು ಇದ್ರು. ಅವತ್ತು ಏನಂತ ಉತ್ತರ ಬಂತು, ನೀವೇ ಮೀಟಿಂಗ್ ಇದ್ದವ್ರು ಏನಂತ ನಾವೇನಂತ ಉತ್ತರ ಹೇಳಿ ಸರ್. ಈಗ ನವೆಂಬರ್ 6 ಮತ್ತು 7 ಸಂಜೆ ಫಾರ್ಚುನರ್ ಗಾಡಿಯಲ್ಲಿ ರಾಜಗುರು ಕಲ್ಯಾಣ ಮಂಟಪದ ಹತ್ರ ದನ ತುಂಬಿಕೊಂಡು ಹೋಗಿದ್ದ ವಿಷಯನ ಹೇಳಿ ಅದನ್ನೇ ಉಲ್ಲೇಖ ಮಾಡಿದ್ದೀನಿ. ನವೆಂಬರ್ 6, 7 ನಿನ್ನೆ ನಾವು ಮೀಟಿಂಗ್ ಮಾಡೋದನ್ನ ಎಷ್ಟು ದಿನ ಗ್ಯಾಪ್ ಆಗಿದೆ ಅಂತ ಅಲ್ಲೂ ಹೇಳಿದ್ವಿ. ಅದು ಆಕ್ಷನ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬೇರೆ ಬೇರೆ ಕಾರಣಕ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದಾದ್ಮೇಲೂ ಕೂಡ 2-3 ದಿನದಲ್ಲಿ ಮತ್ತೆ ಇನ್ಸಿಡೆಂಟ್ ಆಗಿದೆ. ಅಷ್ಟಾದ ಮೇಲೂ ಕೂಡ ಇಲಾಖೆಯಿಂದ ಅದ್ರ ಬಗ್ಗೆ ಸೂಕ್ಷ್ಮತೆಯಿಂದ ಅದನ್ನು ತಡಿಬೇಕು ಹೇಳತಕ್ಕಂಥ ಯಾವುದೇ ಆಕ್ಷನ್ ಆಗಿಲ್ಲ ಅಂತ ನಮ್ಮ ಆಂಗ್ವಿಷ್. ಈಗ ನಾವು ಅಲ್ಲಿ ಮೀಟಿಂಗ್ ಅಲ್ಲಿ ಹೇಳಿದ್ದು ನಿಜ, ನೀವು ಆಗ್ಲಿಲ್ಲ ಅಂತ ಹೇಳಿದ್ದು ಮಾಡ್ತೀವಿ, ಈಗ ಸದ್ಯಕ್ಕೆ ಆಗಿಲ್ಲ ಅಂತ ಹೇಳಿದ್ದು ನಿಜ. ಆದರೆ ನಮ್ಮ ಆಂಗ್ವಿಷ್ ಏನು ಅಂದರೆ 6ನೇ ತಾರೀಕು 7ನೇ ತಾರೀಕು ನವೆಂಬರ್ ಆಗಿದ್ದು ಹಿಡಿಲಿಲ್ಲ. ಆಮೇಲೆ ನಿನ್ನೆ ಮೊನ್ನೆ ಆಗಿರೋ ಘಟನೆ ಹಿಡಿದಿಲ್ಲ. ಅದ್ರ ಮಧ್ಯೆ ಇಲ್ಲಿ ಹೆಗ್ಗೋಡ ಮುಡಿಯ ಸರ್ಕಲ್ ಆಗಿದೆ, ಅದು ಹಿಡಿದಿಲ್ಲ. ಅದ್ರ ಮಧ್ಯೆ ನಮ್ಮ ಗುಮ್ಗೋಡ್ ದೇವಸ್ಥಾನ ಎದುರುಗಡೆ ಮಲಗಿದ್ದು ಕರೂರು ಹುಬ್ಬಳ್ಳಿ ಭಾಗದ್ದು ಅದು ಹಿಡಿದಿಲ್ಲ. ಎಲ್ಲದೂ ಅವ್ಯಾಹತ ಅವ್ರು ಮಾಡ್ತಿದ್ದಾರೆ. ನೀವು ಹಿಡಿದಿಲ್ಲ ಅಂತ ಹೇಳಕ್ಕಿಂತನೂ ಅವ್ರಿಗೆ ಯಾವುದೇ ಭಯ ಇಲ್ಲದೆ ಮಾಡ್ತಾರೆ. ಇದು ಮಾತ್ರ ನೋಟೆಡ್. ಈಗ ಗೋವುಗಳ ವಿಷಯದಲ್ಲಿ ಇಷ್ಟು ನಿಷ್ಕಾರುಣ್ಯವಾಗಿ, ಇಷ್ಟು ನಿಷ್ಕಾಳಜಿ ಯಾಕೆ ಅಂತ ನಮ್ಮೆಲ್ಲರದ್ದು ಭಾವನೆ ಇದೆ. ನಿಷ್ಕಾರುಣ್ಯವಾಗಿ ಆರೋಪಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಮೇಲೆ ನಿಷ್ಕಾಳಜಿ ಅನ್ನೋ ಪದ ಉಪಯೋಗಿಸ್ತಾರೆ. ಕೊಡ್ಲಿಲ್ಲ ಅಂತಿಲ್ಲ, ನಮಗೂ ಗೊತ್ತು. ನವೆಂಬರ್ 6, 7ನೇ ತಾರೀಕು ಅಷ್ಟು ದೊಡ್ಡ ಫಾರ್ಚುನರ್ ಗಾಡಿ 1.25 ತಾಸು ಅಣ್ಲೆಕೊಪ್ಪದ ಏನ್ ಗಾರ್ಡನ್ ಪಕ್ಕ ಸುತ್ತರದು, ಅದು ಒಂದು 7-8 ಸರಿ ಅಟೆಂಪ್ಟ್ ಮಾಡಿ ಒಂದು ದನ ತುಂಬ್ಕೊಂಡು ಹೋಗಿದ್ದು ಗಾಡಿನ ನಾವು ನಿನ್ನೆ ಮನೆಯಿಂದ ಇನ್ಸಿಸ್ಟ್ ಮಾಡ್ತಾ ಇಲ್ಲ. ಮಾಡಕ್ ಟೈಮ್ ಬೇಕು, ನಮಗೂ ಗೊತ್ತು. ಈ 4 ತಿಂಗಳಿಂದ ಮಾಡಿಲ್ಲಲ್ಲ, ಅದಕ್ಕೆ ಏನ್ ಬೇಕು? ನೀವು ನಮಗೆ ಮಾಹಿತಿ ಇದೆ ಅಂತಂದ್ರೆ ನೀವೇನು 4 ಕಡೆ ಚೆಕ್ ಪೋಸ್ಟ್ ಹಾಕ್ಬೇಕು, ಅದನ್ನ ಪ್ರತಿದಿನ ಒಂದೇ ಕಡೆ ಹಾಕ್ತಾರೆ. ದೇ ಆಲ್ಸೋ ವಿಲ್ ಗೆಟ್ ಅಲರ್ಟೆಡ್. ಡೈನಮಿಕ್ ಚೆಕ್ ಪೋಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಮಾಡ್ತೀನಿ. ಒಂದು ಸ್ಪೆಷಲ್ ಟೀಮ್ ತರ ಫಾರ್ಮ್ ಮಾಡ್ಬಿಟ್ಟು ಸ್ಪೆಷಲ್ ಕ್ರೈಮ್ ಟೀಮ್ ಫಾರ್ಮ್ ಮಾಡ್ಬಿಟ್ಟು ಏನು ಗೋ ಕಳ್ತನ ಕೇಸ್ಗಳಾಗಿದೆ ಅದನ್ನೆಲ್ಲ ಟ್ರ್ಯಾಕ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡ್ರೆ ಯಾಕ್ರೂ ಅರ್ಥ ಆಗಲ್ಲ. ಮನವಿಯನ್ನ ಪೊಲೀಸ್ ಇಲಾಖೆಗೆ ತಿಳಿಸಿದ್ವಿ. ಪೊಲೀಸ್ ಇಲಾಖೆ ನಮ್ಮ ಮನವಿಗೆ ಸ್ಪಂದಿಸಿದೆ. ಅವರು ನಮ್ಮ ಮನವಿಗೆ ಸ್ಪಂದಿಸಿದೆ ಇಲ್ಲ ಅಂತ ನಮಗೇನೋ ಗೊತ್ತಾದ್ರೆ ಮತ್ತೆ ಇದೇ ರೀತಿ ಕರೆ ಕೊಡ್ತೀವಿ, ಸೇರೋಣ.